ಇವಾಗ ಡಿಸ್ಕ್ ಪೇಯ್ನ್ ಇದ್ದವರು ಆದಷ್ಟು ಜಾಸ್ತಿ ಹೊತ್ತು ಕೂಡಬಾರ್ದು, ಅವ್ರ ವೆಯ್ಟ್ ಮೇಲೆ ಒಂದು ಗಮನ ಇಟ್ಟಿರಬೇಕು. ಆಮೇಲೆ ಬೇಸಿಕ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಒಂದು ಕೋಬ್ರಾ ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾಮಲ್ ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಮತ್ತು ಸ್ಟ್ರೈಟ್ ಲೆಗ್ ರೈಸಿಂಗ್ ಆರ್ SLR ಎಕ್ಸಸೈಸಸ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕೋರ್ ಮಸಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದರಿಂದ ಡಿಸ್ಕ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ ಮತ್ತು ವರ್ಸನ್ ಆಗೋದಕ್ಕೆ ಅದು ವರ್ಸ್ ಆಗೋಕ್ಕಿಂತ ನಾವು ಪ್ರಿವೆಂಟ್ ಮಾಡ್ಬೋದು. ಜಾಸ್ತಿ ಹೊತ್ತು ಕೂಡೋದು ಒಳ್ಳೆಯದಲ್ಲ. ಕೂತ್ರೂ ಡಿಸ್ಕ್ ಜಾಬ್ ಇದ್ರೂ ಅಟ್ಲೀಸ್ಟ್ 30 ಮಿನಿಟ್ಸ್ಗೆ ಒಂದು 2 to 3 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು ಒಳ್ಳೆಯದು. 2 ವೀಲರು ಎಲ್ಲ ಓಡಿಸುವಾಗ ಜಾಗ್ರತೆಯಾಗಿ ಓಡಿಸ್ಬೇಕು. ಜಿಮ್ಮಲ್ಲಿ ನಾವು ತುಂಬ ನೋಡ್ತೀವಿ, ಬಿಕಾಸ್ ಸರಿಯಾಗಿ ಟ್ರೈನಿಂಗ್ ಇರೋದಿಲ್ಲ, ಬೆಂಚ್ ಪ್ರೆಸ್ ಮಾಡೋಕ್ಕೆಲ್ಲ ಹೋಗ್ತಾರೆ. ಸೊ ಈ ಥರ ಹೆವಿ ಕೋರ್ ಜಿಮ್ ಎಕ್ಸಸೈಸಸ್ ಮಾಡೋಕ್ಕಿಂತ ಮುಂಚೆ ಆಲ್ವೇಸ್ ವಾರ್ಮ್ ಅಪ್ ಮಾಡಬೇಕು, ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಹೆವಿ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಬೇಕಾಗತ್ತೆ.